ಇದು ಜನಪದ ಕಥೆಯ ಪ್ರಕಾರ ದ್ಯಾಮಮ್ಮನ ತವರು ಮನೆ ಅಂತ ಹೇಳ್ತಾರೆ. ಗಂಡನ ಮನೆ ಇರೋದು ಊರ ಒಳಗೆ, ಮೂಲ ದೇವಸ್ಥಾನ. ಅದು ಚೆನ್ನಾಗೈತೆ. ಅದನ್ನು ಗುಡಿಯನ್ನು ಕಟ್ಟಿ ಅಲ್ಲೇ ದಿನನಿತ್ಯ ಪೂಜೆಯನ್ನು ಮಾಡ್ತಾರೆ. ಸೊ ಇದು ಕೇವಲ ಬಯಲಿನಲ್ಲಿ ಈ ಥರ ಇದೆ. ಹೀಗೆ ಚಾರಣ ಮಾಡುತ್ತಾ ಅನ್ವೇಷಣೆ ಮುಂದುವರಿತಾನೆ ಇರ್ತದೆ ನಮ್ಮದು. ಸೊ ನೋಡೋಣ ಗುಡ್ಡದಲ್ಲಿ ಈಗ ನೀರು ಇದ್ದಾವ ಇಲ್ಲ. ಆ ಚಿಕ್ಕ ವಯಸ್ಸಲ್ಲಿ ಹೋಗ್ಬೇಕಾದ್ರೆ ತುಂಬ ನೀರು ಸಿಗ್ತಾ ಇತ್ತು ಅಲ್ಲಿ. ಊರಲ್ಲಿ ನೀರಿಲ್ದಾಗ ಅಲ್ಲಿಂದ ಊರಿಗೆ ನೀರು ತಗೊಂಡು ಹೋಗ್ತಾ ಇದ್ರು. ಹಾಂ, ಆದರೆ ಈಗ ವಿಶೇಷತೆ ಈಗ ಜಲ ಎಲ್ಲ ಬತ್ತಿರೋದ್ರಿಂದ ಹಾಂ, ನಾನು ನಿಮಗೆ ತಿಳಿಸೋದು ಕೂಡ ನನ್ನ ಕರ್ತವ್ಯ. ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ನೀರನ್ನು ಹುಡ್ಕೊಂಡು ಹೊಂಟಿದ್ದೀವಿ. ನದಿ ಮೂಲ ಋಷಿ ಮೂಲ ಹುಡುಕ್ಬೇಡ ಅಂತ ಹೇಳ್ತಿದ್ರು ದೊಡ್ಡವರು. ನಾವು ನೀರಿನ ಮೂಲನ ಹುಡ್ಕೊಂಡು ಹೊಂಟಿದ್ದೀವಿ. ಇಲ್ಲೇ ಬಹಳ ವರ್ಷಗಳಾಯಿತು. ಮೇ ಬಿ ಇದಾವೋ ಇಲ್ಲೋ ಅದನ್ನು ಗೊತ್ತಿಲ್ಲ. ಇದ್ದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಖುಷಿ ಆಗುತ್ತೆ ನೋಡಿ. ನೋಡೋಣ ಐತೆ ಇಲ್ಲ ಅಂತ. ಇಳಿಯುವಷ್ಟರೊಳಗೆ ಕತ್ತಲಾಗಬಹುದು. ಕಾಡು ಮೇಡು ಗುಡ್ಡ ಸುತ್ಕೊಂಡು ಜೀವನ ಕಳೆ ತುಂಬ ಖುಷಿ ಅನ್ಸುತ್ತೆ. ನಮ್ಮೂರು ಗುಡ್ಡ. ಸೊ ಆಲ್ಮೋಸ್ಟ್ ಬಂದ್ವಿ. ಸೊ ಇದೆ ಒಂದು ಕಲ್ಲಿನ ಸಮೂಹ, ಹೆಬ್ಬಂಡೆಗಳ ಸಮೂಹ ಅಂತ ಹೇಳ್ಬೋದು. ಭಾಳಷ್ಟು ದೊಡ್ಡದಾಗಿರ್ತಕ್ಕಂಥ ಬಂಡೆಗಳು. ಹಿಂಗೆ ಏರ್ಕೊಂಡು ಹೋದರೆ ಗುಹೆ ಸಿಗ್ತಾವಿಲ್ಲಿ. ಗುಹೆ ಒಳಗೆ ಏನೂ ಇಲ್ಲ ವಿಶೇಷವಾಗಿ, ಬಟ್ ಗುಹೆಗಳಾವ. ನೀರು ಹರ್ಕೊಂಡು ಹೋಗ್ಯದ. ನಾವು ನೀರು ನೋಡ್ಬೇಕಂದ್ರೆ ಆ ಕಡೆಗೆ ಹೋಗ್ಬೇಕು. ನಾವು ಬರ್ಬೇಕಾದ್ರೆ ಇದೆಲ್ಲ ಓಪನ್ ಪ್ಲೇಸು, ಗಿಡಗಳಿದ್ದಿಲ್ಲ. ಆದರೆ ಈಗ ಗಿಡಗಳು ಬೆಳೆದವು, ಏನು ಮಾಡೋಕ್ಕಿಲ್ಲ. ಒಂದು ರೌಂಡ್ ಈ ಕಲ್ಲುಗಳನ್ನು ಒಂದು ರೌಂಡ್ ಈಸಿಯಾಗಿ ಸುತ್ತಬೋದಾಗಿತ್ತು ಆಗ. ಬಟ್ ಈಗ ಗಿಡ ಗಂಟೆಗಳು ಜಾಸ್ತಿ ಆಗ್ಬಿಟ್ಟು ಅನ್ಸುತ್ತೆ. ಕಷ್ಟ ಇದೆ. ಎಷ್ಟು ಕಷ್ಟ ಆದರೆ ಹೋಗೋದೈತೆ ನೋಡೋದೈತೆ ಅಷ್ಟೇ. ಜಾರು ಬಂಡೆ, ಇದು ಜಾರು ಬಂಡೆ ಕಲ್ಲು ಅಂತ ಹೇಳ್ತಿದ್ವಿ ಚಿಕ್ಕವರಿರುವಾಗ. ಈಗಲೂ ಕೂಡ ಜಾರು ಬಂಡೆನೇ. ಇದೇ ಕಾಡೊಳಗೆ ದೂರ್ಕೊಂಡು ಹೋದ್ರೆ ಆಯ್ತು. ಶಿವಾರ್ಪಣ ಮಸ್ತು. ಡೈ ಆಗ್ತಿದ್ದೆ ಆಯ್ತಾ. ಅಣ್ಣ ಡೈ ಆಗ್ತಿದ್ದ. ಗಿಡ ಗಂಟೆ ಕಾಡು ಮೇಡು, ನಾನು ನನ್ನ ಜೊತೆ ನೀವು. ಜೀವನ ಇರೋದು ಒಂದೇ. ಏನು ಮನ್ಸಿಗೆ ಅನ್ಸಿದ್ದು ಮಾಡಿ. ಲಿಮಿಟೇ ಇಲ್ಲ ಜೀವನಕ್ಕೆ. ಯಾವುದೇ ಕಾರಣಕ್ಕೂ ಲಿಮಿಟ್ನ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಎಕ್ಸ್ಪ್ಲೋರ್ ಮಾಡಿ ಜೀವನನು ಈ ತರಹದ ಸ್ಥಳಗಳನ್ನು. ಸೊ ಸಣ್ಣದಾಗ ತುಂಬ ಅಡ್ಡಾಡಿ ತುಂಬ ನೆನಪುಗಳಾವಿಲ್ಲಿ. ನೋಡಿ ಯಾವ ಥರ ಇದೆ, ಎಷ್ಟು ಚೆನ್ನಾಗೈತೆ ಅಂದರೆ ತುಂಬ ಸಖತ್ತಾಗಿದೆ. ಇದು ಕಲ್ಲು. ಇದರ ಮೇಲೆ ಏರಿ ನೀರನ್ನು ಹುಡ್ಕೊಳ್ಳೋಣ. ಸ್ವಲ್ಪ ಹೊತ್ತರಲ್ಲಿ ಕತ್ಲಾಗತ್ತೆ. ಆದಷ್ಟು ಬೇಗ ಅಲ್ಲಿ ತಲುಪಬೇಕು. ಚಾರಣ, ಈ ಥರದ ಚಾರಣಗಳನ್ನು ಮಾಡೋದೇ ಖುಷಿ. ಆ ಕಡೆ ಈ ಕಾಡಲ್ಲಿ ನೀರನ್ನು ಹುಡುಕುತ್ತಾ. ನೈಸರ್ಗಿಕ ಜಾರು ಬಂಡೆ. ಇಲ್ಲಂದರೆ ಜಾರಿದ್ರೆ ಶಿವ ಕಾಣ್ತಾನೆ. ಇಲ್ಲೇ ಜಾರು ಬಂಡೆ ಜಾರ್ತಿದ್ವಿ ನಾವು. ಹಾಗೆಲ್ಲ ಇಲ್ಲೇ ಜಾರು ಬಂಡೆ ಆಡ್ಕೊಂಡು ದಿನಾನ ಕಳೀತಾ ಇದ್ದೆ ನಾನು. ಸಿಕ್ಕಾಪಟ್ಟೆ ಭಾಳ ಅಂದರೆ ಭಾಳ ಟೈಮ್ನ ಕಳೆದಿರೋ ಸ್ಥಳ ಇದು. ನಾನು ಒಂದೇ ಸಿಂಗಲ್ ರಾಕ್ ಇದು. ಎಲ್ಲಿಯೂ ಸಹ ಕಟ್ಟಿಲ್ಲ, ಸಿಂಗಲ್ ರಾಕ್.
ಮೇಲ್ಗಡೆ ಇದೇನಾ? ನೀರು ಹರಿದಿರೋ ಕುರುಹಂತೂ ಇಲ್ಲಿ ಕಾಣ್ತಾ ಇದೆ, ಆದರೆ ನೀರು ಕಾಣ್ತಾ ಇಲ್ಲ. ಓ, ಕಾಲು ಜಾರುತ್ತಾ ಇದೆ, ಅವಾಗಲಿಂದ ಸ್ಲಿಪ್ ಆಗ್ತಾ ಇದೆ. ಸಿಗಬಹುದಾ ನನಗೆ ನೀರು? ಅದ ಬಿಸಿಲಿಗೆ ಒಣಗೋಗ್ಬಿಟ್ಟ. ಎಲ್ಲಿ ಸಿಗ್ತಾ ಇಲ್ಲ, ಎಲ್ಲ ಬಾಡಿ ಬತ್ತಿ ಬಿಟ್ಟ ನೀರೆಲ್ಲ. ಏನಿಲ್ಲ, ನೀ ನುಡಿದರೆ ರಾಣವ ಒಂದು ಕತೆ ಹೇಳ, ಯಾವ್ದು ನಂದು ಬಾ. ನೀವೇನು ಮಾಡಿರಿ? ಏನಿಲ್ಲ, ಬಂದೇ ಇಲ್ಲ ಇಲ್ಲಿಗೆ. ನಾನಂತೂ ಸಿಕ್ಕಾಪಟ್ಟೆ ಬಂದೀನಿ. ನಮ್ಮ ಹನುಮಪ್ಪನ ಗುಡಿ, ಸೊ ಅಲ್ಲಿದೆಯಲ್ಲ, ಇದು ನಮ್ಮ ಹನುಮಪ್ಪನ ಗುಡಿ. ಕಂಪ್ಲೀಟ್ ಆಗಿಲ್ಲ, ಪರವಾಗಿಲ್ಲ, ಆದಷ್ಟು ಬೇಗ ಕಂಪ್ಲೀಟ್ ಮಾಡೋಣ. ಹೇಳಿ, ನಿನ್ನ ಬಗ್ಗೆ ಒಂದೆರಡು ಮಾತಾಡು. ಈ ಥರ ಗುಡ್ಡಗಾಡು ತಿರುಗೋದ್ರಿಂದ ಏನೇನು ಅನುಭವಗಳಾಗ್ತಾವೆ ನಿನಗೆ ಅಂತ. ಸೊ ಚಾರಣದಲ್ಲಿ ಬಹುಮುಖ್ಯವಾಗಿ ಬೇಕಿರೋದು ನೀರನ್ನು ತಗೊಳ್ಳಿ, ಹಾಗೂ ಧೈರ್ಯವಾಗಿರಿ. ಎಲ್ಲಿ ಧೃತಿಗೆಡಕ್ಕೆ ಹೋಗ್ಬೇಡ್ರಿ. ದಾರಿ ತಪ್ಪುತ್ತಾ ಕೆಲವೊಂದು ಸಾರಿ, ಯಾವುದೋ ಒಂದು ಕಾಡು ಪ್ರಾಣಿ ಬಂದು ಸಿಗುತ್ತಾ, ಆ ಥರ ಚಾಲೆಂಜಸ್ಗಳೆಲ್ಲ ಎದುರಾಗ್ತವೆ. ಅವೆಲ್ಲ ಅಡ್ವೆಂಚರ್. ನಾನು ಮೊದಲೆಲ್ಲ ವೀಡಿಯೋ ಮಾಡೋ ಅಭ್ಯಾಸ ಏನು ಇರಲಿಲ್ಲ, ಬಟ್ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕನ್ನೋದು ತುಂಬ ಇತ್ತು. ಅಡ್ಡಾಡ್ಬೇಕು, ಗುಡ್ಡ ಸುತ್ತಬೇಕು, ಅವೆಲ್ಲ ನನಗೆ ಫೀಲ್ ಆಗ್ಬೇಕು ಫಸ್ಟ್. ನಿಮಗೆ ತೋರಿಸೋದಕ್ಕಿಂತ ಮೊದಲು ಆ ಸ್ಥಳ ನನಗೆ ಫೀಲ್ ಆಗ್ಬೇಕು, ಯಾವ ಥರ ಇದೆ ಅಂತ. ಹಾಗೆ ಸುತ್ತಾಡಿ ದಕ್ಷಿಣ ಭಾರತದ ಆಲ್ಮೋಸ್ಟ್ ಪ್ಲೇಸ್ಗಳನ್ನೆಲ್ಲ ಅಡ್ಡಾಡಿಬಿಟ್ಟಿನಿ. ಬಟ್ ಯಾವುದೇ ಪ್ರೂಫ್ ಇಲ್ಲ ನನ್ನ ಹತ್ರ ತೋರಿಸಿ ಅಂತ ಹೇಳಿದರೆ. ಸುಮ್ಮನೆ ಬೈಕ್ ಹಾಕ್ಕೊಳ್ಳೋದು, ಪೆಟ್ರೋಲ್ ಟ್ಯಾಂಕ್ನ ಫುಲ್ ಮಾಡ್ಕೊಳ್ಳೋದು, ಹೋಗ್ಬಿಡೋದು ಬೈಕ್ ಹಾಕ್ಕೊಂಡು. ಸಿಕ್ಕ ಕಡೆ ಸಿಕ್ಕಂಗೆ ಅಡ್ಡಾಡಿದ್ದೀನಿ, ಯಾವುದಕ್ಕೂ ಪುರಾವೆಗಳಿಲ್ಲ. ಸೊ ಆ ಥರ ಅಡ್ಡಾಡ್ಬೇಕಾದ್ರೆ ಒಂದು ಸಾರಿ ತುಂಬ ಚಾಲೆಂಜಸ್ ಎದುರಾಯಿತು. ಸ್ಪೀಡಾಗಿ ಹೋಗ್ತಾಯಿದ್ದೆ ರಾತ್ರಿ ಹೊತ್ತು, ದಾರಿನೇ ಇರಲಿಲ್ಲ. 100 ಕಿಲೋಮೀಟರ್ ಸ್ಪೀಡಲ್ಲಿದ್ದೆ. ಇನ್ನೇನು ಆಕ್ಸಿಡೆಂಟ್ ಆಗಬೇಕು. ಬ್ರೇಕ್ ಹಾಕಿದೆ, ನನ್ನ ಗಾಡಿ ನಿಲ್ತು. ಆವಾಗ ಗಾಡಿಗೆ ABS ಆ್ಯಂಟಿ ಬ್ರೇಕಿಂಗ್ ಲಾಕ್ ಸಿಸ್ಟಮ್ ಇರಬೇಕು. ಯಾಕೆ ಇಂಪಾರ್ಟೆಂಟ್ ಅಂತ ಅವತ್ತು ಗೊತ್ತಾಯ್ತು ನನಗೆ. ಅರೆ ಕ್ಷಣದಲ್ಲಿ ನಿಂತ್ಕೊಂಡ್ಬಿಡ್ತು. ಅದೇನಾದರೂ ಕರೆಕ್ಟಾಗಿ ಬ್ರೇಕ್ ಹಾಕಿದ್ದಿಲ್ಲ ಅಂದಿದ್ರೆ ನಾನು ಇವತ್ತು ಇರ್ತಿದ್ದಿಲ್ಲ. ನಿಮಗೆ ಕಾಣ್ತಾನೆ ಇರಲಿಲ್ಲ. ಈ ಥರ ಹುಚ್ಚಾಟ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಮಧ್ಯರಾತ್ರಿ 12 ಗಂಟೆ ಆಗ್ಯದ. ಬ್ರೇಕ್ ಹಿಡಿದ್ರೆ ಗಾಡಿ ನಿಲ್ತು, ಬಟ್ ಹೋಯ್ತು. ಬಟ್ ಬೇಲಿತ್ತು, ಅಲ್ಲೇ ರೋಡ್ ಎಂಡಾಗಿತ್ತು. ಅಲ್ಲಿಂದ ಹೆಂಗೋ ಬದುಕೊಂಡು ವಾಪಸ್ ಬಂದೆ. ಬಟ್ ಏನು ಒಂದು ಸ್ಕ್ರ್ಯಾಚ್ ಕೂಡ ಆಗಲಿಲ್ಲ ನನಗೆ. ಅಷ್ಟೊಂದು ಭಾಳ ಸೀರಿಯಸ್ ಆಗಿತ್ತದು. ಅದರಂಗೆ ಇನ್ನೊಂದು ಸಾರಿ ಹೈದ್ರಾಬಾದಿಗೆ ಹೋಗ್ಬೇಕಾದ್ರೆ ರೋಡ್ ಕನ್ಸ್ಟ್ರಕ್ಷನ್ ನಡೆದೈತೆ. ಬಟ್ ನಾನು ಹೋಗೋತನೂ ಚೆನ್ನಾಗೇ ಇತ್ತು. ಮುಂದುಗಡೆ ಬ್ಯಾರಿಕೇಡ್ ಹಾಕಿದರೆ, ಕಾರ್ ಹಿಂದುಗಡೆ ನಾನಿದ್ದೆ. ಒಂದು 110-120 ಸ್ಪೀಡಲ್ಲಿದ್ದೀನಿ. ಕಾರ್ ಸಡನ್ಲಿ ರೈಟಿಗೆ ತಗೊಂತು, ಸೈಡ್ಗೆ ಆಗಿಬಿಡ್ತು. ಡಿವೈಡರ್ ಅಡ್ಡ ಗಾಡಿ ಹಿಂಗೆ ತಗೊಂಡು ಹಿಂಗೆ ನಿಂತೆ. ಜಗತ್ತು ಕಣಿತು ಅವತ್ತು ನನಗೆ. ಅವತ್ತು ಸಹ ತುಂಬ ಚೆನ್ನಾಗಿ ನನ್ನ ಗಾಡಿ ನನ್ನನ್ನು ಉಳಿಸ್ತು. ಆ ಗಾಡಿ ಯಾವುದಂತ ನಿಮಗೆ ಮುಂದೆ ತೋರಿಸ್ತೀನಿ, ನೋಡಿರ್ತಾರೆ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲಿ ನನ್ನ ಬೈಕ್ನ. ಬಟ್ ಆ ಗಾಡಿ ಬಗ್ಗೆನೇ ಒಂದು ಪರ್ಟಿಕ್ಯುಲರಾಗಿ ಒಂದು ವೀಡಿಯೋ ಮಾಡ್ತೀನಿ. ತುಂಬ ಕಷ್ಟ, ಯಾರು ರೆಸ್ಪಾನ್ಸ್ ಮಾಡಲ್ಲ. ಒಂದೊಂದು ಕಡೆ ರೆಸ್ಪಾನ್ಸ್ ಮಾಡ್ತಾರೆ. ರೂಮ್ ರೆಂಟಿಗೆ ನಾವು ಹೇಳ್ದಂಗೆ ಸಿಗಲ್ಲ. ಏನೋ ಗುರು, ಊಟ ಅಡ್ಜಸ್ಟ್ ಆಗಲ್ಲ, ನೀರು ತುಂಬ ಕಷ್ಟ ಹೇಳ್ಬೇಕಂದ್ರೆ. ಅಲ್ಲ ಗುರು, ಎಸ್, ನೀವೇನಾದ್ರೂ ಅಡ್ಡಾಡಿದ್ರೆ ಇಲ್ಲಾದ್ರೆ? ಅಕ್ಷರಶಃ ಸತ್ಯ. ಇಷ್ಟೆಲ್ಲ ಮಾಡಿ ಸಂಡೂರಿಗೆ ಹೋಗಿರೋದಂತೂ ಗ್ರೇಟ್ ಎಕ್ಸ್ಪೀರಿಯೆನ್ಸು. ನಂಬ ಇದ್ದಾವೆ. ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಚಾರಣ ಮಾಡಿರ್ತಕ್ಕಂಥ ಹಾಗೂ ರೈಡ್ ಮಾಡಿರ್ತಕ್ಕಂಥ ಎಲ್ಲ ವಿಚಾರನ ಹೇಳ್ತೀನಿ. ಇಷ್ಟು ದಿನ ನಾನು ನಿಮ್ಗೆ ಕನೆಕ್ಟ್ ಆಗೋಕ್ಕೆ ಆಗಲಿಲ್ಲ, ಏನೋ ಗೊತ್ತಿಲ್ಲ. ಅದಕ್ಕೆ ಕನೆಕ್ಟ್ ಆಗದೆ ಇರೋ ಕಾರಣಕ್ಕೇನೋ ವಿಡಿಯೋ ಓಡ್ತಾ ಇಲ್ಲ. ವಿಡಿಯೋ ಓಡಲಿ ಅಂತ ನಾನೇನು ಮಾಡ್ತಾಯಿಲ್ಲ.
ನನಗೆ ಅದು ಬೇಕಾಗೂ ಇಲ್ಲ. ಸುಮ್ಮನೆ ನಾನು ನೋಡೋದನ್ನು ತೋರಿಸ್ಬೇಕು ಅನ್ನಿಸ್ತು. ಪ್ರೊಫೆಷ್ನಲ್ ಲೆವೆಲ್ಲಿಗೆ ತೋರ್ಸೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ನಾನು ಕಂಡಿದ್ದನ್ನು ಕಂಡಂತೆ, ಕೇಳಿದ್ದನ್ನು ಕೇಳಿದಂತೆ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ಆಯ್ಕೆ ಇತಿಹಾಸದ ಬಗ್ಗೆ ಆಸಕ್ತಿ ಜಾಸ್ತಿ. ಸೊ ತಿಳ್ಕೊಂಡು ಹೇಳೋದ್ರಲ್ಲಿ ಸ್ವಲ್ಪ ಏರಿಳಿತಗಳಾಗ್ತಾವೆ. ನಮ್ಮ ಭಾಷೆ, ನಮ್ಮ ಸ್ಲ್ಯಾಂಗು ನಿಮ್ಗೆ ಅರ್ಥ ಆಗಲ್ಲ, ನಿಮ್ಗೆ ಕನೆಕ್ಟ್ ಆಗಲ್ಲ, ಏನು ಮಾಡೋಕ್ಕಿಲ್ಲ. ನನ್ನ ಭಾಷೆಯಲ್ಲೇ, ನಮ್ಮ ಸೊಗಡಿನಲ್ಲೇ ಹೇಳ್ಬೇಕಂತ ನಾನು ನಿರ್ಧಾರ ಮಾಡೀನಿ. ಸೊ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಣ ಇವಾಗಲಿಂದ, ಅದೇನೇ ಆದರೂ ಪರವಾಗಿಲ್ಲ. ಮತ್ತೇನಾಯ್ತರ ಹನುಮಂತಣ್ಣ? ನಿರಾಶೆಗೊಳ್ಳದೆ ನೀವು ವಿಡಿಯೋ ಮಾಡ್ತಾಯಿದ್ದೀವಿ, ನಾವು ವಿಡಿಯೋ ಮಾಡೋದ್ರಿಂದ ಜನರಿಗೆ ಅಷ್ಟು ಬೇಗ ತಲುಪ್ತಾ ಇಲ್ಲ ಅಂತ ಆ ಒಂದು ಯೋಚನೆಯಲ್ಲಿ ಇರದೆ, ಸಡನ್ಲಿ ಯಾವುದೇ ಮನುಷ್ಯ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಗೆದ್ದೇ ಗೆಲ್ಲುವ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಎನ್ನುವ ರೀತಿಯಲ್ಲಿ ವಿಡಿಯೋ ಮಾಡ್ಕೊತ ಹೋಗ್ಬೇಕು. ಜನರಿಗೆ ಯಾವಾಗ ತಲುಪ ಒಂದೇ ಸಕ್ಸಸ್ ಆಗೋದು ಭಾಳ ಕಷ್ಟ. ಮೊದಲನೇ ಸ್ಟೆಪ್ ಸಕ್ಸಸ್ ಆಗೋಕ್ಕೆ ಮೊದಲನೇ ಸ್ಟೆಪ್ಪೇ ಭಾಳ ಹಾರ್ಡಿರುತ್ತೆ. ಆ ಹೆಜ್ಜೆನ ದಾಟಿ ಹೋದ್ಮೇಲೆ ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ. ಯಾವಾಗಲೂ ಇದೇ ಗುಂದದೆ ವಿಡಿಯೋ ಮಾಡ್ತಾಯಿರು, ಒಂದಿನ ಮುಂದೆ ಬಂದೇ ಬರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಕರ್ಮಣ್ಯೆ ವಾದಿಕಾರಸ್ಯ ಮಾ ಫಲೇಷು ಕದಾಚನ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ನಿಜವಾಗ್ಲೂ ಹೇಳಿದ್ದು ಅನಿಸುತ್ತೆ. ಫಲಾಪೇಕ್ಷೆ ಇಟ್ಕೊಂಡು ಏನೂ ಮಾಡಬೇಡ, ಫಲ ನನಗೆ ಬಿಡು, ನೀನು ಕೆಲಸ ನೀನು ಮಾಡು ಅನ್ನೋದು. ಕೃಷಿ ಮಾಡಬೇಕು ನಿರಂತರವಾಗಿ. ಸೊ ಸಕ್ಸಸ್ ಆಗೋದು ಬಿಡೋದು ಸೆಕೆಂಡ್ರಿ. ಈ ನನ್ನ ವಿಷನ್ ಏನಿದೆ ಅದನ್ನು ತೋರಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ತೋರಿಸೋಣ. ಏನು ಅಂದ್ಕೊಂಡಿದ್ದೀನಿ ಅದು ಆಗುತ್ತಿಲ್ಲ ಗೊತ್ತಿಲ್ಲ. ಸಕ್ಸಸ್ ಆದಮೇಲೆ ಹೇಳ್ಬೇಕು ಅಂದ್ಕೊಂಡಿನಿ. ಬಟ್ ಅದೇ ವಿಚಾರದಿಂದ ಸಕ್ಸಸ್ ಆಗ್ಬೇಕಂತ ನನಗೇನು ಇಷ್ಟ ಇಲ್ಲ. ಬಟ್ ಒಂದಿನ ಕ್ಲಿಕ್ ಆಗುತ್ತಲ್ಲ, ಅವತ್ತು ನಾನು ಯಾಕೆ ಯೂಟ್ಯೂಬ್ ಚಾನಲ್ ಚಾಲೂ ಮಾಡಿದೆ, ಯಾಕೆ ಈ ಥರ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಅವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಷ್ಟೆಲ್ಲ ಖರ್ಚು ಮಾಡಿಬಿಟ್ಟು ಒಂದು 50,000 ರೂಪಾಯಿ ಕ್ಯಾಮ್ರಾ, ಅವಕ್ಕೆಲ್ಲ ಎಕ್ವಿಪ್ಮೆಂಟು, ತುಂಬ ಕಷ್ಟ. ನಾನು ಆರಾಮ್ಸೆ ನನಗೆ ಬೇಕಿದ್ದಂಗೆ ಊರು ಸುತ್ಕೊಂಡು ಮಜಾ ಮಾಡ್ಕೊಂಡು ನನ್ನ ನೆಮ್ಮದಿಗೋಸ್ಕರ ಸಿಂಗಲಾಗಿ ಸೋಲೋ ರೈಡರ್. ನಾನು ತುಂಬ ಸಿಂಗಲಾಗಿ ಅಡ್ಡಾಡೋದು ಜಾಸ್ತಿ. ಬೆನ್ನಿಂದೆ ಅನ್ನೋದಕ್ಕಿಂತ ಜೊತೆಯಾಗಿ ಇರ್ತೀವಿ, ಜೊತೆಗೆ ಹೋಗೋಣ. ಸೊ ಒಂದು ಫಾಲ್ಟ್ ಏನು ಅನಿಸುತ್ತೆ ಅಂದರೆ, ವಿಷಯನ ನಿಮಗೆ ತಲುಪ್ಸೋಕ್ಕೆ ಸ್ವಲ್ಪ ವೇರಿ ಆಗ್ತಾಯಿದೆ ಅನಿಸುತ್ತೆ ನನಗೆ. ಅದು ಕ್ಲಾರಿಟಿ ಸಿಗ್ತಾ ಇಲ್ಲ. ವಿಷಯ ಕರೆಕ್ಟಾಗಿರುತ್ತೆ, ಬಟ್ ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಅಲ್ಲಲ್ಲಿ ತಪ್ಪುಗಳಾಗ್ಕತ್ತವ. ಬಟ್ ಇವಾಗಿಂದ ಪಕ್ಕ ಕ್ಲಾರಿಟಿಯೊಂದಿಗೆ ಪ್ರತಿಯೊಂದನ್ನು ಕ್ಲಿಯರಾಗಿ ಮಾಡ್ತೀನಿ, ಕ್ಲಿಯರಾಗಿ ತಲುಪಿಸ್ತೀನಿ. ಏನೇ ಆಗಲಿ, ವಿಡಿಯೋ ಬರೋದು ಲೇಟ್ ಆಗ್ಬೋದು. ಕೆಲಸದ ಮಧ್ಯೆ ನಾವು ಕೆಲಸ ಮಾಡ್ಕೊತ ಇದನ್ನು ಮಾಡೋದು, ಕೆಲಸದ ಮಧ್ಯೆ ವೀಡಿಯೋ ಬರೋದು ನಿಜ ಲೇಟ್ ಆಗುತ್ತೆ. ನಾನು ದಿನಕ್ಕೆ 2-3 ವೀಡಿಯೋ, ಡೈಲಿ ವ್ಲಾಗು ಅವೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಚಾನಲ್ ನೋ ನಾನ್ಸೆನ್ಸ್ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ವಿತೌಟ್ ನಾನ್ಸೆನ್ಸ್ ಆಗಿ ಮಾಡ್ಬೇಕು ಅಂದ್ಕೊಂಡಿದ್ದೆ. ಹಂಗೆ ಮಾಡ್ತೀನಿ, ಅದೇನಾದರೂ ಆಗಲಿ ಅಂದ್ಕೊಂಡಂಗೆ ಮಾಡ್ತೀನಿ. ಬಟ್ ಸಕ್ಸಸ್ ಆದಮೇಲೆ ಯಾಕೆ ಯೂಟ್ಯೂಬ್ನ ಚಾನಲ್ನ ಚಾಲೂ ಮಾಡಿದೆ, ಇದರಿಂದ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಒಂದು ದಿನ ಬಂದಾಗ ಹೇಳ್ತೀನಿ. ತುಂಬ ಚಿಕ್ಕನಿರಾಗ ನಿನ್ಗ್ಯಾರು, ನಾನು ತುಂಬ ಒಬ್ಬನೇ ಇರೋಕ್ಕೆ ಇಷ್ಟಪಡ್ತೀನಿ, ಯಾರ ಜೊತೆನೂ ಜಾಸ್ತಿ ಬೆರೆಯಲ್ಲ. ಆದರೂ ಪರವಾಗಿಲ್ಲ, 500 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ. ನಿನ್ಗೆ ಯಾರು ಸ್ನೇಹಿತರಿಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ. ಬಟ್ 500 ಜನ ನೀವು ಇರ್ಬೇಕಾದ್ರೆ ಇನ್ನೇನು ಬೇಕು ಹೇಳಿ ಅಲ್ಲ, ಸಾಕಿಷ್ಟೇ. ಸೊ ನಿಮಗೋಸ್ಕರ ನೀವು ಇದ್ದೀರಲ್ಲ, ನೀವು 500 ಜನ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವೀಡಿಯೋ ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನೀವು ನನಗೆ ಪರಿಚಯ ಇದ್ರೋ, ನಾನು ಪರಿಚಯ ಇದನ್ನೂ ಇಲ್ಲ. ಆಲ್ಮೋಸ್ಟ್ ಪರಿಚಯ ಭಾಳ ಕಮ್ಮಿ. ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಲ್ಲಿ ಅವ್ರಿಗೋಸ್ಕರ ಮಾಡ್ತೀನಿ, ನಮ್ಮವ್ರಿಗೋಸ್ಕರ. ಅವರೆಲ್ಲ ಇವತ್ತಿಂದ ನಮ್ಮವರು. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಯಾವಾಗಲೂ ನನ್ನವರಾಗಿರ್ತಾರೆ. ಅವರಿಗೋಸ್ಕರ ಪ್ರತಿ ಕ್ಷಣ ಕರೆಕ್ಟಾಗಿರೋ ಮಾಹಿತಿಯನ್ನು ತಲುಪಿಸ್ತೀನಿ. ಅದೆಷ್ಟೇ ಕಷ್ಟ ಆದರೂ ಚಿಂತೆ ಇಲ್ಲ. ಒಂದೊಳ್ಳೆ ವಿಚಾರನ ಇಟ್ಕೊಂಡೆ ಬಂದೀವಿ, ಆ ವಿಚಾರನ ಮಾಡೋಣ. ಕರೆಕ್ಟಾಗಿರೋ ವೇಯಲ್ಲಿ ಹೋಗ್ಬಿಟ್ಟು ಗುರಿನ ತಲುಪೋಣ. ನಮ್ಮ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು
ಇಲ್ಲಿ ಬಂದು ನನ್ನ ಜೊತೆ ಗುಡ್ಡ ಏರ್ಕೊಂತಾನ. ಇಂಜಿನಿಯರಿಂಗ್ ಮಾಡೋರಿಗೆ ಒಂದು ಕಿವಿ ಮಾತು ಹೇಳ್ತೀನಿ, ಏನೋ ದೊಡ್ಡ ಸಾಧನೆ ಸಜ್ಜನಿಕೆ ವ್ಯಕ್ತಿ ಅಂದ್ರೆ ಮಾಡಿಬಿಡ್ತೀನಿ, ಏನೋ ಆಗಿಬಿಡ್ತೀನಿ ಅಂತ ಹೇಳೋರಿಗೆಲ್ಲ ಒಂದು ಮಾತು. ಸೊ ನಮ್ಮ ಅಭಿನೂ ಇಂಜಿನಿಯರ್ ಮುಗಿಸ್ಬಿಟ್ಟು ನನ್ನ ಜೊತೆ ಇಲ್ಲಿ ಕುಂತಾನಂದರೆ ನಮ್ಗೇನು ಕೆಲಸ ಇಲ್ಲ, ನಾವೇನು ಇದಿಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಬಟ್ ಎಜುಕೇಷನ್ ಇಂಪಾರ್ಟೆಂಟ್ ಅಷ್ಟೇ. ಎಜುಕೇಷನ್ ತಿಳ್ಕೊಳ್ಳೋಕ್ಕೋಸ್ಕರ ಮಾಡಬೇಕು. ಅದರಿಂದ ನಾನು ಏನೋ ಮಾಡ್ತೀನಿ, ನನಗೆ ಜಾಬೇ ಸಿಗುತ್ತಾ, ನಾನು ಜಾಬಿಗೋಸ್ಕರನೇ ಓದಕತ್ತೀನಿ ಅಂತ ಅಂದ್ಕೊಂಡು ಓದಿ ತುಂಬ ಜನ ನನ್ನ ಸಹಪಾಠಿಗಳೇ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೇ ಡೆತ್ ಆದರು, ಸೂಸೈಡ್ ಮಾಡ್ಕೊಂಡ್ರು. ಅದನ್ನ ನೆನೆಸ್ಕೊಂಡ್ರೆ ಕಷ್ಟ ಆಗುತ್ತಾ, ನನ್ನ ಕೈಲಿ ಏನು ಮಾಡೋಕ್ಕಾಗಿಲ್ಲ ಅಂತ. ಏನಾದರೂ ಮಾಡ್ಬೋದು ಗುರು, ಏನಾದರೂ ಮಾಡ್ಬೋದು. ಇವಾಗ ಸಾಧ್ಯ ಇದೆ. ಆ ಸಾಧ್ಯತೆ ಅಸಾಧ್ಯವನ್ನು ಸಾಧ್ಯ ಮಾಡೋ ಮನಸ್ಥಿತಿ ನಮಗಿರ್ಬೇಕಷ್ಟೇ. ಇಂಜಿನಿಯರಿಂಗ್ ಮಾಡಿದೆ, ನಾನು ಅದನ್ನು ಮಾಡಲ್ಲ ಇದನ್ನು ಮಾಡಲ್ಲ ಅನ್ನೋದೆಲ್ಲ ತುಂಬ ಅದೇನೋ ಅತಿಶಯೋಕ್ತಿ ಅನಿಸ್ಬಿಡ್ತೆ. ಅದು ಏನೋ ಸತ್ಯಕ್ಕೆ ದೂರವಾಗಿರೋ ಕತೆ. ನನ್ನ ಫ್ರೆಂಡ್ಸ್ ಎಲ್ಲ ಪೆಟ್ರೋಲ್ ಬಂಕಿಗೆಲ್ಲ ಪೆಟ್ರೋಲ್ ಹಾಕೋಕೆ ಹೋಗ್ತಾರೆ ಇಂಜಿನಿಯರಿಂಗ್ ಮಾಡಿ. ಅದು ಯಾಕೇನೋ ನಾನು ಇಂಜಿನಿಯರ್ ದೊಡ್ಡಿದೆ ಏನು ಮನುಷ್ಯ ಗುರು, ಮನುಷ್ಯ ಅಷ್ಟೇ. ನಿಂದಿರೋ ಯಾವ ಡಿಗ್ರಿ ನೋಡಲ್ಲ. ತಂದೆ ತಾಯಿನ ನೋಡ್ಕೊಳ್ಳೋಕ್ಕೋಸ್ಕರ ಒಂದು ದಿನ ದುಡೀರಿ. ನೀವು ನಿಮಗೋಸ್ಕರ ಅವ್ರು ಏನೇನೋ ಕನಸು ಕಟ್ಬಿಟ್ಟು ಓದಿಸಿರ್ತಾರ, ನೀವು ಸೂಸೈಡ್ ಮಾಡ್ಕೊಂಬಿಟ್ರೆ ತುಂಬ ಕಷ್ಟ. ಅವರಿಗೆ ಬದುಕಿದ್ರೆ ಸಾಕಾಗಿರುತ್ತೆ. ಅವ್ರಿಗೆ ಅನ್ಸುತ್ತೆ ಸೂಸೈಡ್ ಮಾಡ್ಕೊಂಡಿರೋ ಮಗನ್ನ ನೋಡಿಬಿಟ್ರೆ, ಏನು ಮಾಡದೇ ಇದ್ದರೂ ಬದುಕಿದ್ರೆ ನನ್ನ ಮುಂದೆ ಬದುಕಿ ಕಣ್ಮುಂದಿದ್ರೆ ಸಾಕು ಅಂತ ಅನಿಸುತ್ತೆ ಅವರಿಗೆ. ಸೊ ಇಂಜಿನಿಯರಿಂಗ್ ಮುಗೀತು, ಜಾಬ್ ಇಲ್ಲ, ಡಿಪ್ರೆಸ್ ಆಗಿಬಿಟ್ಟು ಸಿಗರೇಟ್ ಹೊಡೆದೆ, ಡ್ರಿಂಕ್ಸ್ ಮಾಡಿದೆ, ಹಾಳಾಗೋದೆ, ಅವೆಲ್ಲ ಮಾಡೋಕ್ಕೆ ಹೋಗ್ಬಿಟ್ರೆ. ಇದು ನಾನು ಕಣ್ಣಾರೆ ಕಂಡಿರೋದು, ಅದಕ್ಕೆ ಹೇಳ್ತಾ ಇರೋದು. ಸೊ ಸಿಕ್ಕ ಕೆಲಸ ಮಾಡಿ 5,000ಕ್ಕೆ ದುಡಿತೀರ, 10,000ಕ್ಕೆ ದುಡಿತೀರ. ನಾನಂತರೂ ಮಣ್ಣೋರಕ್ಕೆ ಹೋಗ್ತಿದ್ದೆ ಗುರು. ನನಗೆ ಅವೆಲ್ಲ ಬೇಕಿಲ್ಲ. ನನಗೆ ಹಸು ಜಾಸ್ತಿ, ಊಟ ಮಾಡಲೇಬೇಕಾಗಿತ್ತು ನನಗೆ. ಇನ್ನೆಲ್ಲ ಮುಂದೆಲ್ಲ ನಮ್ಮಪ್ಪ ಏನು ಆಸ್ತಿ ಮಾಡಿಟ್ಟು ಹೋಗಿಲ್ಲ, ಬದುಕಬೇಕಾಗಿತ್ತು. ನಾನು ಬೆಂಗಳೂರಿಗೆ ಹೋಗಿದ್ದೆ, ಮಣ್ಣು ಊರಿನಿ. 300 ಕೊಡ್ತಿದ್ರು. 50 ರೂಪಾಯಿ ಎಕ್ಸ್ಟ್ರಾ OT ಸಿಗುತ್ತಂದರೆ ಊಟಕ್ಕೋಸ್ಕರ ಒಂದೊತ್ತು ಊಟ ಹೋಗುತ್ತಂತ OT ಮಾಡ್ತಿದ್ದೆ. 11-12 ಗಂಟೆ ತನಕ ಕೆಲಸ ಮಾಡಿಬಿಟ್ಟು OT ಇಸ್ಕೊಂಡು ಊಟಕ್ಕೋಸ್ಕರನೇ ದುಡ್ದಿದ್ದೀನಿ. ಆ 300 ರೂಪಾಯಿ ದುಡ್ದಿದ್ದನ್ನೆಲ್ಲ ಊಟ ಮಾಡ್ತಿದ್ದೆ. ಸೊ ಬದುಕೋಕ್ಕೋಸ್ಕರ ಏನೆಲ್ಲ ಕಷ್ಟಪಡ್ಬೇಕಾಗತ್ತಾ. ಬಟ್ ಸತ್ತರೆ ಏನು ಯೂಸ್ ಹೇಳಿ ಗುರು? ನಿನಗೋಸ್ಕರ ನಿಮ್ಮ ತಂದೆ ತಾಯಿ ಅಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ, ಸತ್ತರೆ ಭಾಳ ಕಷ್ಟ ಅಲ್ಲ. ನೀನು ಮನೆಗೆ ಬಂದು ನಿಜ ಹೇಳ್ತೀನಿ ಗುರು, ನಮ್ಮ ಕಡೆ ಒಂದು ಚಾದ ಅಂಗಡಿ ಇಟ್ಟರೆ ಬದುಕ್ತಾರೆ ಅಷ್ಟೇ. ನೀನು ಎಂಥ ಏನು ದೊಡ್ಡದಾಗಿ ನೀನು ಸಾಧನೆ ಮಾಡ್ಬೇಕು ಅನ್ಕೊಂಡು ಎಲ್ಲ ಚಾದ ಅಂಗಡಿ ಇಟ್ಟರೆ ಸಾಧನೆ ಅಂದ್ರೆ ಏನು? ಸಾಧನೆ ಅನ್ನೋದು ಏನು? ಅವೆಲ್ಲ ಸುಮ್ಮನೆ ಮಾಯ. ಅವೆಲ್ಲ ಯಾವನೋ ಒಬ್ಬನ ಏನೋ ಆದ ಏನಂದ್ರ ಹೇಳಿದ್ರು. ನಮ್ಮ ನುಡ್ಸಿರ್ತಕ್ಕಂಥ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದೇ ಒಂದು ಸಾಧನೆ. ಹಾಂ, ನಾ ಓದೀನಿ, ಇಷ್ಟು ಓದೀನಿ, ನಾನು MBA ಓದೀನಿ, ನಾ ಡಿಗ್ರಿ ಓದೀನಿ, ನಾನು ಈ ಕೆಲಸ ಮಾಡಲೆ, ನಾ ಪೆಟ್ರೋಲ್ ಬಂಕ್ನಾಗ ಕೆಲಸ ಮಾಡ್ಲೇನು, ಮೇಸನ್ ಕೆಲಸ ಮಾಡ್ಲೇನು, ಮಣ್ಣೋರ್ಲೇನು. ಅದು ಓದೋದು ನಮ್ಮ ಇದಕ್ಕೆ ನಾಲೆಜ್ ಪರ್ಪಸ್ ಓದ್ಬೇಕೇನ, ಅಹಂಕಾರಕ್ಕಾಗಿ ಓದಬಾರ್ದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ಸಂದರ್ಭದಾಗ. ನನಗೆ ಒಂದು ಹೊತ್ತಿಗೆ ಕೂಳಿಗೂ ಕಷ್ಟ ಇತ್ತು. ಐ ಡೋಂಟ್ ಕೇರ್, ಆಯಿತಾ. ಒಂದೇ ಹೊತ್ತು ಊಟ ಮಾಡಿ ಬದುಕಿನಿ, ಚಹಾ ಕುಡಿದು ಬದುಕಿನಿ. ಚಹಾ, ಉಸ್ಮಾನಿಯಾ ಬಿಸ್ಕೆಟ್ ನನ್ನ ಜೀವನದಾಗ ನನ್ನ ಊಟ. ಭಾಳ ಕಷ್ಟದ ದಿನಗಳಲ್ಲಿ ನನ್ನ ಊಟ ಏನಾಗಿತ್ತು ಅಂದರೆ ಟೀ, ಉಸ್ಮಾನಿಯಾ ಬಿಸ್ಕೆಟ್. ಗೊತ್ತಾ ಉಸ್ಮಾನಿಯಾ ಬಿಸ್ಕೆಟ್? ಯಾರಾದರೂ ನೋಡಿದರೆ ತಿಂದಿದ್ರೆ ಗೊತ್ತಿರುತ್ತಾ? ಸೊ ಅವೆಲ್ಲ ದಾಟ್ಕೊಂಡು ಈ 3 ಹೊತ್ತು ಊಟ ಮಾಡೋಷ್ಟಂತೂ ದುಡಿತಾ ಇದ್ದೀನಿ. ಸಾಕು, ಇಷ್ಟೇ ಗುರು. ಉಸ್ಮಾನಿಯಾ ಬಿಸ್ಕೆಟ್ ತಿಂತಾ ಇರೋನು, 1 ರೂಪಾಯಿ 2 ರೂಪಾಯಿ ಉಸ್ಮಾನಿಯಾ ಬಿಸ್ಕೆಟ್ ತಿಂತಿರೋನು, 3 ಹೊತ್ತು ಚೆನ್ನಾಗಿ ಊಟ ಮಾಡ್ತಾಯಿದ್ದೀನಿ. ಇಷ್ಟು ದುಡಿತಾ ಇದ್ದೀನಿ, ಇಷ್ಟೇ ಸಾಕು ನನಗೆ. ಬೇರೆ ಏನು ಬೇಕಾಗಿಲ್ಲ, ದೊಡ್ಡದಾಗಿ ಮಾಡೋದು ಬೇಕಾಗಿಲ್ಲ. ಅವನೇನೋ ಇದ್ದಾನೆ, ನಾನು ಅವನಂಗಿಲ್ಲ. ನನಗೆ ಅವೆಲ್ಲ ತಲೆನೇ ಕೆಡಿಸ್ಕೊಳಲ್ಲ. ಬದುಕಬೇಕು ಅಷ್ಟೇ. ಇಷ್ಟು ಹೇಳ್ತಾ ನಮ್ಮ ಇವತ್ತಿನ ವ್ಲಾಗ್ನ ಮುಕ್ತಾಯ ಮಾಡೋಣ. ಇವತ್ತಿಂದ ಕನೆಕ್ಟ್ ಆಗೋಣ, ನೀವು ಜೊತೆಗೆ ಇರೋಣ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮ್ಮ ಅಭಿ ತುಂಬ ಮುಗ್ಧ, ತುಂಬ ಏನು ಹೇಳ್ಬೇಕು ಅನಿಸ್ತೈತೆ, ಆದ್ರೆ ಹೇಳಲ್ಲ. ಕೆಲವೊಬ್ರು ಇರ್ತಾರೆ, ಎಲ್ಲ ಟ್ಯಾಲೆಂಟೆಡ್ ಇರ್ತಾರೆ, ಬಟ್ ಅವ್ರನ್ನ ತೋರಿಸ್ಕೊಳ್ಳಲ್ಲ. ಆ ಕ್ಯಾಟಗರಿಲಿ ಯಾರಪ್ಪ ಅಂದರೆ ನಮ್ಮ ಅಭಿಜಿತ್. ನಮಸ್ತೆ, ನಮಸ್ಕಾರ.